HIV ಪಾಸಿಟಿವ್ ಇದ್ದವ್ರು ಎಷ್ಟು ಚೆನ್ನಾಗಿ ಬದುಕ್ತಿದಾರೆ ಅಂತ ನಾನು ಅದೇ ಹೇಳ್ತಾ ಇರೋದು. ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೆ HIV ಇಲ್ಲ, ನಾನು ಚೆನ್ನಾಗಿಲ್ಲ, ನನಗೆ HIV ಇದೆ ಅಂತ ಅನ್ಕೊಳ್ಳೋದು ತಪ್ಪು. ಅವ್ನು HIV ಇಂದ ತೀರ್ಕೊಂಡ. ಕಾಮ ಅಂತ ಎಮೋಷನ್ ಇದೆ ಅಲ್ವಾ, ಇದು ಯಾವತ್ತೂ ಎಂಡ್ ಆಗಲ್ಲ ಇವ್ರೆ. ಬಿಕಾಸ್ ಕಾಮಸೂತ್ರ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಬರೋದು ಪೊಸಿಷನ್ಸ್. ವರ್ಜಿನಿಟಿಯಲ್ಲಿ ಒಂದು ಹುಡುಗಿಗೆ ಬ್ಲಡ್ ಬರಲೇಬೇಕು ಅಂತ ಇದೆ. ಇವತ್ತಿನ ಎಪಿಸೋಡ್ನಲ್ಲಿ ನಾವು HIV ಹಾಗೆಯೇ ಈ ಮಲ್ಟಿಪಲ್ ಅಫೇರ್ಸಿಂದ ಏನೇನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಏನೇನೆಲ್ಲ ಕಾಯಿಲೆಗಳು ಇವತ್ತು ಸ್ಪ್ರೆಡ್ ಆಗ್ತಾ ಇದೆ, ಜನರು ಇದರಿಂದ ನರಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಡೋದಕ್ಕೆ, ಇದ್ರ ಬಗ್ಗೆ ಎಜುಕೇಟ್ ಮಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದುರ್ಗಶ್ರೀ ಶೆಟ್ಟಿ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಈಗ ಕಳೆದ 2 ಡಿಕೇಡ್ಸ್ಗೆ ಹೋಲಿಸಿದ್ರೆ HIV ನಮ್ಮಲ್ಲಿ ಕಡಿಮೆ ಆಗಿದೆಯಾ, ಜಾಸ್ತಿ ಆಗಿದೆಯಾ? ಆಕ್ಚುಲಿ ಜಾಸ್ತಿ ಆಗ್ತಾ ಇದೆ. ಟೈಮ್ ಇದು ಜಾಸ್ತಿನೇ ಆಗುತ್ತೆ. ವಿತ್ ಟೈಮ್ ಇದು ಜಾಸ್ತಿ ಆಗುತ್ತೆ. ಬಿಕಾಸ್ ಆಸ್ ಐ ಸೆಡ್, ಪ್ರಾಪರ್ ಸೆಕ್ಸ್ ಎಡ್ಯುಕೇಶನ್ ಇಲ್ಲ. ನಾನು ಹೇಳ್ದಂಗೆ ಮಿಸ್ಇನ್ಫಾರ್ಮೇಶನ್ ತುಂಬ ಜಾಸ್ತಿ ಇದೆ. ಕಾಂಡಮ್ ಯೂಸ್ ಮಾಡಿದ್ರು ಒಂದೇ, ಮಾಡಲಿಲ್ಲ ಅಂದ್ರೂ ಒಂದೇ. ಟೆಸ್ಟಿಂಗ್ ಯಾವಾಗ ಮಾಡಬೇಕು ಅಂತ ಗೊತ್ತಿಲ್ಲ. ಸೆಕ್ಷುವಲ್ ಹೆಲ್ತ್ ಬಗ್ಗೆ ಹಿಂದಿನ 25 ವರ್ಷದಿಂದ ಯಾರೂ ಮಾತಾಡ್ತಾನೆ ಇರಲಿಲ್ಲ. ಬಿಕಾಸ್ ನಮ್ಮ ಮನಸ್ಸಲ್ಲಿ ಒಳಗಡೆ ಇತ್ತು ದಟ್ ವಿ ಶುಡ್ ನೆವರ್ ಬಿ ಟಾಕಿಂಗ್. ಇದು ಯಾವತ್ತಾದರೂ ಒಂದು ಜಜ್ಮೆಂಟ್ ಮಾಡೋ ಟಾಪಿಕ್. ನಾವು ಇದನ್ನ ಹೊರಗಡೆ ತೆಗೆದ ತಕ್ಷಣ ನಮ್ಮನ್ನ ಜಜ್ಮೆಂಟ್ ಮಾಡ್ತಾರೆ. ಇದಕ್ಕೆ ತಕ್ಕಂತೆ ನಾನು ಒಂದು ಇನ್ಸಿಡೆಂಟ್ ನಿಮಗೆ ಹೇಳ್ತೀನಿ. ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಐ ಹ್ಯಾಡ್ ಒನ್ ಕಪಲ್. ಅವರು ಅವರಿಗೆ ಆ್ಯಕ್ಚುಲಿ ಅವ್ರಿಗೆ ಸೆಕ್ಸ್ ಎಡ್ಯುಕೇಷನ್ ಅಂತ ಇರಲಿಲ್ಲ. ಬಟ್ ಈಗೇನಾಗ್ತಿದೆ ಅಂದರೆ, ದೇ ಹ್ಯಾವ್ ಬೀನ್ ಇನ್ ಅನ್ ಓಪನ್ ರಿಲೇಶನ್ಶಿಪ್. ಅವರು ಎಟ್ ದ ಎಂಡ್ ಆಫ್ ದ ಡೇ ಅವ್ರು ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಅಂಡ್ ದೆನ್ ದೇ ಕಮ್ ಬ್ಯಾಕ್ ಟುಗೆದರ್. ಅವರಿಬ್ರು ಪುನಃ ಸೆಕ್ಸ್ ಮಾಡ್ತಾರೆ. ಸೊ ದಿಸ್ ಇಸ್ ಹ್ಯಾಪನಿಂಗ್ ಅ ಲಾಟ್. ಓಪನ್ ರಿಲೇಶನ್ಶಿಪ್, ಸಿಚುವೇಶನ್ಶಿಪ್ ಇಂಥದ್ದೆಲ್ಲ ಬರ್ತಾ ಇದೆ. ಯು ಆಲ್ ನೋ ದ್ಯಾಟ್. ಸೊ ಇದೆಲ್ಲ ಹೊರಗಡೆ ಹೋಗಿ ಪುನಃ ಬಂದು ಒಟ್ಟಿಗೆ ಸೆಕ್ಸ್ ಮಾಡ್ತಿದ್ದಾರೆ ಅನ್ಪ್ರೊಟೆಕ್ಟೆಡ್. ಸೊ ಈ ಅನ್ಪ್ರೊಟೆಕ್ಟೆಡ್ ಸೆಕ್ಷುವಲ್ ಆಕ್ಟಿವಿಟಿಯಲ್ಲಿ ಎಲ್ಲೆಲ್ಲ ಪ್ರಾಬ್ಲಮ್ ಆಗ್ತದೆ, ಏನೆಲ್ಲ ಬರುತ್ತೆ ಅಂತ ಜನರು ಮಾತಾಡ್ತಾ ಇಲ್ಲ. ಆಫ್ಕೋರ್ಸ್ ಟ್ರೆಂಡಿಂಗ್ ಟಾಪಿಕ್ಸ್ ಅಲ್ಲಿ ನಾವು ಕ್ಯೂರಿಯಾಸಿಟಿಯಿಂದ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀವಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ವಾಟ್ ನೆಕ್ಸ್ಟ್? ನಾವು ಹೆಲ್ತ್ ಬಗ್ಗೆ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ಬೋದು. ದಟ್ ಈಸ್ ವೇರ್ HIV and STI ಅವೇರ್ ರಿಸ್ಕ್ ಜಾಸ್ತಿ ಆಗ್ತಾನೆ ಇದೆ. ಸೊ ಕಾಂಡಮ್ಸ್ ಯೂಸ್ ಮಾಡಿದ್ರೆ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಸೆಂಟ್, ಕಾಂಡಮ್ಸು ಇದೆಲ್ಲ ವೆರಿ ಇಂಪಾರ್ಟೆಂಟ್ ಎಟ್ ದ ಎಂಡ್ ಆಫ್ ದ ಡೇ ಅಂತ ಹೇಳ್ಬೋದು. ಈಗ ವ್ಯಾಕ್ಸಿನ್ ಬಂದ್ಬಿಟ್ಟಿದೆ HIV-ಗೆ, ಅಡ್ವಾನ್ಸ್ ಮೆಡಿಸಿನ್ಸ್ ಬಂದ್ಬಿಟ್ಟಿದೆ ಎಲ್ಲ ನಾನು ಕೇಳ್ತಾ ಇರ್ತೀನಿ, ಓದ್ತಾ ಇರ್ತೀನಿ. ಅದು ನಿಜಾನಾ ಅಂತ? ವ್ಯಾಕ್ಸಿನೇಷನ್ ಲೆನ್ಕೆಪೆವೀರ್ ಅಂತ ಬಂದಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಅದು HIV-ನ ಪಾಸಿಟಿವ್ ಇದ್ದವ್ರಿಗೆ ನೆಗೆಟಿವ್ ಮಾಡೋದ್ರಲ್ಲೇ ಬಂದಿಲ್ಲ ಇನ್ನು. ದೆರ್ ಇಸ್ ನೋ ಮಿರಾಕಲ್ ಆಸ್ ಸಚ್ ವಿಚ್ ಇಸ್ ಕಮ್. ಬ್ಯಾಡ್ ಲಕ್ ಅಂತ ಹೇಳ್ಬೋದು. ಬಟ್ ಐ ಶುಡ್ ನಾಟ್ ಬಿ ಸೇಯಿಂಗ್ ದಟ್ HIV ಇದ್ದವರು ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ಅ ರಾಂಗ್ ಥಿಂಗ್. ಅಡ್ವಾನ್ಸ್ಡ್ ಮೆಡಿಕೇಶನ್ಸ್ ನೀವು ಹೇಳಿದ್ದು ಕರೆಕ್ಟ್ ಆಗಿ ಬಂದಿದೆ. ಸೋ ಮೆನಿ ಆಫ್ ಮೈ ಪೇಷಂಟ್ಸ್ ತುಂಬಾ ಲವಲವಿಕೆಯಿಂದ ವೆರಿ ಹೆಲ್ದಿಲಿ ದೇ ಆರ್ ಲಿವಿಂಗ್ ದೇರ್ ಲೈಫ್ ಫಿಟ್ ಅಂಡ್ ಫೈನ್. ಏನೂ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಆಗ್ತಿಲ್ಲ. ದೇ ಆರ್ ಆಲ್ ಡೂಯಿಂಗ್ ಅ ಗ್ರೇಟ್ ಜಾಬ್. ನನಗನ್ಸುತ್ತೆ ಅದು ನಾವೇ ಸ್ಪ್ರೆಡ್ ಮಾಡಿರೋ ಒಂದು ಮಿಸ್ಇನ್ಫಾರ್ಮೇಶನ್. ಹಿಂದಿನ ಕಾಲದಲ್ಲಿ ಒಂದು ಟೈಮಲ್ಲಿ ಆ ಥರ ಪರಿಸ್ಥಿತಿ ಇರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ಅಟ್ ಲೀಸ್ಟ್ ಥಿಂಗ್ಸ್ ಆರ್ ನಾಟ್ ಲೈಕ್ ದಟ್. HIV ಇದ್ದವರು ಜಾಸ್ತಿ ದಿನ, ಅವ್ರಿಗೆ ದೇವ್ರು ಕೊಟ್ಟಿರೋ ಆಯಸ್ಸನ್ನ ಅವ್ರು ಬದುಕ್ತಾರೆ ಅಂತ ಹೇಳ್ತೀನಿ. ನಥಿಂಗ್ ಇಸ್ ಹ್ಯಾಪನಿಂಗ್ ಟು ದೆಮ್. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದಕ್ಕೊಂದು ನನಗೆ ಇನ್ಸಿಡೆಂಟ್ ಇದೆ. ಒಂದು ಕಪಲ್ ಇದ್ರು, ಗಂಡ ಹೆಂಡತಿ. ಗಂಡನಿಗೆ HIV ಇತ್ತು. ಹೆಂಡತಿ ಶಿ ಹ್ಯಾಡ್ ಸಮ್ ಶಿ ವಾಸ್ ಹ್ಯಾವಿಂಗ್ ಅವ್ರಿಗೆ BP, ಡಯಾಬಿಟೀಸ್ ಇಶ್ಯೂಸ್ ಇತ್ತು. ಅವರು 70ನೇ ವರ್ಷ ಬರ್ತ್ಡೇ ಕೇಕ್ ಮೊನ್ನೆ ಕಟ್ ಮಾಡಿರೋದು. ನೆಕ್ಸ್ಟ್ ಡೇನೆ ಅವ್ರ ಹೆಂಡತಿ ತೀರ್ಕೊಂಡ್ಬಿಡ್ತಾರೆ. ಇವತ್ತು ಅವ್ರ HIV ಇದೆ, ಅವ್ರು ಬದುಕಿದ್ದಾರೆ. ಬಟ್ ಅವ್ರು ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ತೀರ್ಕೊಂಡು ಹೋಗ್ತಾರೆ, ಅವ್ರ ಹೆಂಡತಿ. ಸೊ ಯು ಕ್ಯಾನ್ ಸಿ ಏನಾಗ್ತಿದೆ. ಸೊ HIV ಇದ್ದವ್ರು ಬದುಕ್ತಿದ್ದಾರೆ. ಓಕೆ, ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆ ಮಿಸ್ಇನ್ಫಾರ್ಮೇಶನ್ ನಾವು ಸ್ಪ್ರೆಡ್ ಮಾಡೋದು ಫಸ್ಟ್ ಸ್ಟಾಪ್ ಮಾಡ್ಲಿ. ನಿಮಗೆ ಯಾರೋ ಒಬ್ರು ಹೇಳಿದ್ದಾರೆ, ನೀವ್ ಯಾವ್ದೋ ಒಂದು ಇನ್ಫಾರ್ಮೇಶನ್ ಇಲ್ದೆ ನೀವು ಮಾತಾಡ್ತಿದ್ದೀರಾ ಬಿಕಾಸ್ ನಿಮಗೆ ಯಾರೋ ಹೇಳಿದ್ದಾರೆ, ಅಥವಾ ನಿಮಗೆ ಗೊತ್ತಿರೋರು ಯಾರೋ ತೀರ್ಕೊಂಡ್ಬಿಟ್ರು. ಯಾಕೆ ತೀರ್ಕೊಂಡ್ರು ಅಂತ ನೀವು ತಿಳ್ಕೊಳಲ್ಲ. ಅವ್ರು HIV ಇಂದ ತಿಳ್ಕೊಂಡ, ಅವನು HIV ಇಂದ ತೀರ್ಕೊಂಡ್ಬಿಟ್ಟ. ಅವ್ನು HIV ಇತ್ತು, ಅದಕ್ಕೆ ಅವ್ನು ಬೇಗ ತೀರ್ಕೊಂಡ್ಬಿಟ್ಟ. ಬಟ್ ಅವ್ನು ಮೆಡಿಕೇಶನ್ಸ್ ಇಲ್ಲದೆ ಬದುಕ್ತಾ ಇದ್ದ, ಅದಕ್ಕೆ ಅವ್ನು ತೀರ್ಕೊಂಡಿದ್ದು. ಇಟ್ ಇಸ್ ನಾಟ್ ದಟ್ ಹಿ ವಾಸ್ ಆನ್ ART. ಓಕೆ, ART ಅಲ್ಲಿದ್ದವರು ನಾರ್ಮಲ್ ಆಗಿ ಚೆನ್ನಾಗಿ ಬದುಕ್ತಾರೆ ಇಫ್ ದೇ ಆರ್ ಟೇಕಿಂಗ್ ಕೇರ್ ಆಫ್ ದೇರ್ ಹೆಲ್ತ್ ವೆರಿ ವೆಲ್. ಏನೂ ಆಗಲ್ಲ ಅವ್ರಿಗೆ. ಸೊ ಈ ಒಂದು ಫ್ಯಾಕ್ಟನ್ನ ಜನರು ಮಾತಾಡ್ತಿಲ್ಲ. ಅವನು HIV ಇಂದ ತೀರ್ಕೊಂಡ. ಯಾಕೆ ತೀರ್ಕೊಂಡ ಅದನ್ನ ತಿಳುವಳಿಕೆ ಮಾಡೋ ಶಕ್ತಿ, ತಾಳ್ಮೆ ನಮಗಿಲ್ಲ, ನಾವು ಮಾಡೋದು ಇಲ್ಲ.
ದಟ್ ಇಸ್ ದ ರಿಯಾಲಿಟಿ. ಓಕೆ ಡಾಕ್ಟರ್, ಈಗ ಒಬ್ಬ ಆರೋಗ್ಯವಂತ ಮನುಷ್ಯ ನೋಡೋದಕ್ಕೆ ತುಂಬಾ ವೆಲ್ ಬಿಲ್ಟ್ ಫಿಟ್ ಆರೋಗ್ಯವಾಗಿ ಕಾಣ್ತಾರೆ, ಅವರಲ್ಲೂ HIV ಇರಬಹುದಾ? ಎಸ್ ಆಫ್ ಕೋರ್ಸ್ ಇರ್ಬೋದು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ದಿಸ್ ಇಸ್ ಆಲ್ ಅಬೌಟ್ ಗೇಮ್ ಆಫ್ ಇಮ್ಯುನಿಟಿ. ನಿಮ್ಮ ರೋಗ ನಿರೋಧಕ ಶಕ್ತಿ ಮೇಲೆ ಡಿಪೆಂಡೆಡ್. ನೀವು ಈಗ HIV ಬಂದ ತಕ್ಷಣ ನನಗೆ ಈಗಲೇ ಫೀವರ್ ಆಗಬೇಕಾ ಅಂತ ಹೇಳ್ತಾರೆ, ಇಲ್ಲ. ಇಟ್ ಡಿಪೆಂಡ್ಸ್. ಒಬ್ಬೊಬ್ಬರಿಗೆ ವಿದಿನ್ ಸ್ಪ್ಯಾನ್ ಆಫ್ 4 weeks ಅಥವಾ 3 weeks 2 weeks ಒಳಗಡೆ ಫೀವರ್ ಬರ್ಬೋದು, ಇಲ್ಲ ಅಂತ ಹೇಳಲ್ಲ. ಒಬ್ಬೊಬ್ಬರಿಗೆ ಬರೋಕ್ ಚಾನ್ಸೇ ಇಲ್ಲ, ಬಿಕಾಸ್ ಅವ್ರ ಇಮ್ಯುನಿಟಿ ಅಷ್ಟು ಚೆನ್ನಾಗಿದೆ. ಸೊ ಇಟ್ ಟೇಕ್ಸ್ ಸಮ್ ಟೈಮ್ಸ್ 2 years ಟು ಶೋ ಅಪ್ ಸಿಂಪ್ಟಮ್ಸ್. ಒಬ್ಬೊಬ್ಬರಿಗೆ 2 ವರ್ಷ ಆಗುತ್ತೆ ಸಿಂಪ್ಟಮ್ಸ್ ತೋರ್ಸಕ್ಕೆ. ಸೊ ಇಂಥ ಕೇಸಸ್ ಅಲ್ಲಿ, ಟು ಬಿ ವೆರಿ ಫ್ರಾಂಕ್, HIV ಇಸ್ ದ ಓನ್ಲಿ ವೇ. ನಿಮಗೆ ಅರ್ಥ ಆಗಬೇಕು HIV ಇದೆಯಾ, ಸ್ಟೇಟಸ್ ಗೊತ್ತಾಗಬೇಕು ಅಂದರೆ ನೀವು ಟೆಸ್ಟಿಂಗ್ ಮಾಡಲೇಬೇಕು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್. ನೀವು ಟೆಸ್ಟಿಂಗ್ ಮಾಡಿದೆ, ಇಲ್ಲ ನನಗೆ ಏನು ಪ್ರಾಬ್ಲಮ್ ಇಲ್ಲ. ನನಗೆ ತುಂಬ ಜನ ಬಂದು ಹೇಳ್ತಾರೆ, ಇಲ್ಲ ಮೇಡಮ್ ನಾನು ಅವ್ರ ಹತ್ರ ಸೆಕ್ಸ್ ಮಾಡಿದೆ, ಆದರೆ ಆ ಸೆಕ್ಸ್ ವರ್ಕರು ನೋಡೋಕ್ಕೆಲ್ಲ ಚೆನ್ನಾಗಿದ್ರು, ಫಿಟ್ ಆ್ಯಂಡ್ ಫೈನ್ ಇದ್ರು. ಐ ವಾಸ್ ಲೈಕ್, ಆ ಥರ ಗೊತ್ತಾಗಲ್ಲ. ಸೊ HIV ಇದ್ದವ್ರು ಏನು ನರಳ್ತಾ ಇದು ಇರಬೇಕಾ? ಸೊ ಇಟ್ ಈಸ್ ನೆವರ್ ಲೈಕ್ ದ್ಯಾಟ್. ಅದೇ ನಾನು ಹೇಳೋದು, ದಟ್ಸ್ ಅ ಮಿಸ್ಕಮ್ಯುನಿಕೇಶನ್. ನಾನು ಅದೇ ಹೇಳೋದು ನಿಮಗೆ, HIV ಪಾಸಿಟಿವ್ ಇದ್ದವ್ರು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ ಅಂತ ನಾನು ಅದೇ ಹೇಳ್ತಾ ಇರೋದು. ಸೊ ಇಟ್ ಈಸ್ ಅ ಮಿಸ್ಕಮ್ಯುನಿಕೇಶನ್, ಮಿಸ್ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ನಮ್ಮವರೇ ಅದನ್ನ ಸ್ಪ್ರೆಡ್ ಮಾಡಿರೋದು. ದಟ್ HIV ಇದ್ದವರು ಆಕ್ಚುಲಿ ಫೀವರ್ ಅಲ್ಲೇ ಇರ್ತಾರೆ, ಯಾವಾಗ್ಲೂ ಚೆನ್ನಾಗಿರಲ್ಲ, ಆ ಥರ. ಇಟ್ಸ್ ನೆವರ್ ಲೈಕ್ ದಟ್. ಅವ್ರು ಚೆನ್ನಾಗಿರ್ತಾರೆ. ಮೈ ಓನ್ಲಿ ಥಿಂಗ್ ಇಸ್ ದಟ್ ನೀವು ಟೆಸ್ಟಿಂಗ್ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಆ ವಿಂಡೋ ಪೀರಿಯಡ್ ಅಂತ ಇರುತ್ತೆ. ವಿಂಡೋ ಪೀರಿಯಡ್ ಅಂದ್ರೆ ನೀವು ಇಷ್ಟು ಟೈಮ್ ಪೀರಿಯಡ್ ಅನ್ನ ಇಟ್ಕೋಬೇಕು. ಈ ಟೈಮ್ ಗ್ಯಾಪ್ ಆದ್ಮೇಲೆ ಟೆಸ್ಟ್ ಮಾಡಿದ್ರೇನೆ ನಿಮ್ಮ ಬ್ಲಡ್ ಅಲ್ಲಿ ಅದು ಡಿಟೆಕ್ಟ್ ಆಗುತ್ತೆ. ಆರ್ ಎಲ್ಸ್ ಇಟ್ ಇಸ್ ನಾಟ್ ಪಾಸಿಬಲ್. ಏನೋ ಒಂದು ಆಕ್ಟಿವಿಟಿ ಮಾಡಿದೆ, 3 ದಿನದಲ್ಲಿ ನಾನು ಟೆಸ್ಟಿಂಗ್ ಮಾಡ್ತೀನಿ, ಓ ನಾನು ನೆಗೆಟಿವ್ ಬಂದೆ, ನಾನು ನೆಗೆಟಿವ್ ಇಲ್ಲ. ಅಟ್ಲೀಸ್ಟ್ 30 ದಿನ, ಅಟ್ಲೀಸ್ಟ್ 10 ದಿನ ಆದರೆ ಒಂದು PCR ಟೆಸ್ಟಿಂಗ್ ಅಂತ ಇರುತ್ತೆ. ದಟ್ಸ್ ಕಾಲ್ಡ್ ಆಸ್ ಅಡ್ವಾನ್ಸ್ಡ್ ಮೆಥಡ್. ಆ ಅಡ್ವಾನ್ಸ್ಡ್ ಮೆಥಡ್ ನೀವು ಮಾಡಿದ್ರೆ ಅದು 10 ದಿನ. 30 ದಿನ ಆದಮೇಲೆ ನೀವು ಎಲಿಸಾ ಅಂತ ಇರುತ್ತೆ, 4th ಜನರೇಷನ್ ಮೆಥಡ್. ಎಲಿಸಾ, ಇಕ್ಲಿಯಾ ತುಂಬ ಇದೆ. ನೀವು ಆ ಥರದ್ದು ಮೆಥಡ್ಸ್ 30 ದಿನ ಆದಮೇಲೆ ನಂತರ ಮಾಡ್ಬೋದು. ಸೊ ಈ ಥರದ್ದೆಲ್ಲ ಟೆಸ್ಟಿಂಗ್ ಮೆಥಡ್ಸ್ ಇದೆ, ಬೇರೆ ಬೇರೆ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ. ಅದನ್ನು ಯೂಟಿಲೈಸ್ ಮಾಡಿ. ಅನ್ನೆಸೆಸರಿಯಾಗಿ ಏನೋ ಒಂದು ಊಹೆ ಇಟ್ಕೊಂಡು ಅವ್ರು ಚೆನ್ನಾಗಿದ್ದಾರೆ, ಅವ್ರಿಗೆ HIV ಇಲ್ಲ, ನಾನು ಚೆನ್ನಾಗಿಲ್ಲ, ನನಗೆ HIV ಇದೆ ಅಂತ ಅಂದ್ಕೊಳ್ಳೋದು ತಪ್ಪು. ಸಿಂಪಲ್. ಓಕೆ, ಈಗ STDs ಬಗ್ಗೆ ಮಾತಾಡೋದಾದ್ರೆ, ಯಾವೆಲ್ಲ ಥರದ STDs ಇದೆ, ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ? ಸೊ ಯಾವಾಗ ವೈದ್ಯರನ್ನ ಭೇಟಿ ಮಾಡಬೇಕು? ಅವರು ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು? ರೈಟ್. ನೀವು STIs ಅಂತ ಹೇಳಿದ ತಕ್ಷಣ ತುಂಬ ರೀತಿಯಲ್ಲಿದೆ, ವಿಧಗಳು ಇದೆ. ಹೆಪಟೈಟಿಸ್ B, C, ಸಿಫಿಲಿಸ್, ಹರ್ಪಿಸ್, ಕ್ಲೆಮಿಡಿಯಾ, ಗೊನೋರಿಯಾ, ತುಂಬ ಇದೆ. ಯೂರಿಯಾ ಪ್ಲಾಸ್ಮಾ ಅಂತ ಬೇರೆ ಬೇರೆ STIs ಇದೆ. ಈಗ ನಾನು ಹೇಳಬೇಕಾದ್ರೆ, ನಾರ್ಮಲ್ ಆಗಿ ಗಂಡಸರಿಗೆ ಹೆಂಗಸರಿಗೆ ಆಲ್ಮೋಸ್ಟ್ ಒಂದೇ ರೀತಿ ಸಿಂಪ್ಟಮ್ಸ್ ಬರುತ್ತೆ. ನಿಮಗೆ ಡಿಸ್ಚಾರ್ಜ್ ಇರ್ಬೋದು, ಗ್ರೀನಿಶ್ ಯೆಲ್ಲೋಯಿಶ್ ಅಂತ ಹೇಳ್ತೀವಿ ಒಂದು, ಮತ್ತು ನಿಮಗೆ ಬರ್ನಿಂಗ್ ಸೆನ್ಸೇಷನ್, ಉರಿ ಮೂತ್ರ ಅಂತ ಇರುತ್ತೆ. ಈ ಥರದ್ದು ರೆಡ್ಡಿಶ್ ಪ್ಯಾಚಸ್ ಥರ ಬರ್ಬೋದು. ಸೊ ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಸಿಂಪ್ಟಮ್ಸ್ ಬರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಒಬ್ಬೊಬ್ಬರಿಗೆ ಸಿಂಪ್ಟಮ್ಸು ಬರಲ್ಲ, ಸಿಂಪ್ಟಮ್ಯಾಟಿಕ್ ಇರ್ತಾರೆ, ಯಾವುದೇ ಒಂದು ಸಿಂಪ್ಟಮ್ಸ್ ಕಾಣಲ್ಲ. ಅಂಥವ್ರು ಏನು ಅನ್ಕೊಳ್ತಾರೆ, ನಾನು ಹೇಳ್ದಂಗೆ ದಟ್ ದೇ ಆರ್ ಆಲ್ ಫೈನ್. ನನಗೆ ಗೊತ್ತಿರೋರು ಒಬ್ರು ಪೇಷಂಟು ಟೆಸ್ಟಿಂಗ್ ಮಾಡಿದ್ರು, ತುಂಬ ಸೆಕ್ಷುವಲಿ ಆಕ್ಟಿವ್ ಆಗಿದ್ರು. ಟೆಸ್ಟಿಂಗ್ ಮಾಡಿದ ತಕ್ಷಣ ಯಾವುದೇ ಒಂದು ಸಿಂಪ್ಟಮ್ಸ್ ಇರಲಿಲ್ಲ, ಬಟ್ ಎವ್ರಿ 6 months ಅವ್ರು ಟೆಸ್ಟಿಂಗ್ ಮಾಡ್ತಾರೆ. ಸಮ್ ಪೀಪಲ್ ಆರ್ ವೆರಿ ಮಚ್ ಅವೇರ್. ಅವ್ರಿಗೆ ಗೊತ್ತು ದಟ್ ನಾನು ಮಾಡಿಸ್ಬೇಕು, ಬಿಕಾಸ್ ನಾನು ಆಕ್ಟಿವ್ ಆಗಿದ್ದೀನಿ, ನನಗೆ ಇನ್ನೊಬ್ರಿಗೂ ತೊಂದರೆ ಕೊಡೋಕೆ ಇಷ್ಟ ಇಲ್ಲ, ನಾನು ತೊಂದರೆಯಲ್ಲಿ ಬೀಳಬಾರ್ದು. ಸೊ ಅಂಥವರು ಟೆಸ್ಟಿಂಗ್ ಮಾಡ್ತಾ ಇರ್ತಾರೆ. ಅವ್ರು ಮಾಡೋರ್ಗೆ ಏನಾಗುತ್ತೆ ಅಂದರೆ, ಸಡನ್ಲಿ ಹಿ ಕೇಮ್ ಔಟ್ ಟು ಬಿ ಪಾಸಿಟಿವ್ ಆ್ಯಂಡ್ ಅವ್ರಿಗೆ ಯಾವುದೂ ಸಿಂಪ್ಟಮ್ ಇರಲಿಲ್ಲ. 2 STIs ಪಾಸಿಟಿವ್ ಆಗಿತ್ತು. ಯು ಗೆಟ್ ಯುವರ್ ಸೆಲ್ಫ್ ಟ್ರೀಟೆಡ್. ನಿಮಗೆ ನಾನು ಆ್ಯಂಟಿಬಯೋಟಿಕ್ಸ್, ಆ್ಯಂಟಿಫಂಗಲ್ಸ್, ನನ್ನ ಡಾಕ್ಟರ್ಸ್ ಇದ್ದಾರೆ, ದೇ ವಿಲ್ ಗಿವ್ ಇಟ್ ಟು ಯು. ಅವ್ರು ನಿಮಗೆ ಮಾತಾಡಿ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ, ಎವ್ರಿಥಿಂಗ್ ಇಸ್ ಫೈನ್. ಒಂದು 7 ದಿನನ 14 ದಿನನ ಮೆಡಿಕೇಶನ್ಸಲ್ಲಿ ಹಾಕ್ತಾರೆ, ಏನು ತೊಗೊಳ್ಬೇಕು ಅಂತ ಅವರೆಲ್ಲ ಸಜೆಷನ್ ಕೊಡ್ತಾರೆ, ಆ್ಯಂಡ್ ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ನೀವು ಅದಾದಮೇಲೆ ಯು ವಿಲ್ ಬಿ ಟೋಟಲಿ ಫೈನ್. ಸೊ ನೀವು ಅನ್ಕೊಳ್ದ ತಕ್ಷಣ ಏನೋ ಹೆದರೋ ಅವಶ್ಯಕತೆ ಇಲ್ಲ. ನೀವು ಹೇಗೆ ಒಂದು ನಾರ್ಮಲ್ ಇನ್ಫೆಕ್ಷನನ್ನು ಟ್ರೀಟ್ ಮಾಡ್ತೀರಾ, ಅದೇ ಥರ ಇದು ಕೂಡ. ಇದನ್ನ ಅವೇರ್ನೆಸ್ ತಗೊಂಡು ಟೆಸ್ಟಿಂಗ್ ಕರೆಕ್ಟ್ ಆಗಿರೋ ಟೈಮಲ್ಲಿ ಮಾಡಿದ್ರೆ ನನಗೆ ಅನ್ಸುತ್ತೆ ಯು ವಿಲ್ ಬಿ ಇನ್ ಅ ಪ್ರಾಪರ್ ವೇ ಅಂತ ಹೇಳ್ಬೋದು, ಹೈಜಿನಿಕ್ ಅಥವಾ ಹೆಲ್ದಿ ವೇ. ನಿಮ್ಮ ಬಗ್ಗೆ ನೀವು ಕಾಳಜಿ ತೋರಿಸಲಿಲ್ಲ ಅಂದ್ರೆ ಇನ್ಯಾರು ತೋರಿಸ್ತಾರೆ? ನೀವು ಸೆಕ್ಷುವಲಿ ಆಕ್ಟಿವ್ ಆಗಿದ್ರೆ ಇನ್ನೇನು ಮಾಡಬೇಕು ಅಂತ ಇದ್ರೆ ಪ್ಲೀಸ್ ಗೋ ಫಾರ್ ಅ ಟೆಸ್ಟಿಂಗ್.
ಗೆಟ್ ಆನ್ ಅ ಕಾಲ್, ಮಾತಾಡಿ ಏನಿದೆ ಎಂತ. ಸಿ ಗೂಗಲ್ ತುಂಬಾ ಇನ್ಫಾರ್ಮೇಶನ್ ಕೊಡುತ್ತೆ, ಮಿಸ್ಇನ್ಫಾರ್ಮೇಶನ್ ಕೊಡುತ್ತೆ. ಸಮಟೈಮ್ಸ್ ಒಂದ್ ಚಿಕ್ಕ ಇನ್ಫೆಕ್ಷನ್ ಅನ್ನ ಕೋಮಾ ತನಕ ತಗೊಂಡು ಹೋಗುತ್ತೆ. ಸೊ ಐ ಥಿಂಕ್ ದ ಬೆಸ್ಟ್ ವೇ ಇಸ್ ಪ್ಲೀಸ್ ಟಾಕ್ ಟು ಸಮ್ ಒನ್ ಹೂ ಇಸ್ ಎಲಿಜಿಬಲ್ ಟು ಬಿ ಸ್ಪೋಕನ್. ಅವ್ರು ಕೆಪೇಬಲ್ ಆಗಿದ್ದಾರೆ, ಅದ್ರಲ್ಲಿ ಇದ್ದಾರೆ ಅಂತ ಇದ್ರೆ ಮಾತಾಡಿ, ಸೊ ದಟ್ ನಿಮಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ, ಇನ್ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಐ ಥಿಂಕ್ ದಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇಟ್ ಈಸ್ ದ ನೀಡ್ ಆಫ್ ಎನ್ ಆರ್. ನನ್ನ ಪ್ರಕಾರ ನಾವು ಇನ್ನು ಸೆಕ್ಸುವಲ್ ಕೇಸಸ್ ಅಥವಾ ಸೆಕ್ಸ್ ಅನ್ನ ಇನ್ನು ಜಾಸ್ತಿ ಹೋಗೋದೇ ನೋಡ್ತೀವಿ, ವಿನಃ ಕಡಿಮೆ ಅಂತೂ ಆಗಲ್ಲ. ಈ ಕಾಮ ಅಂತ ಇಮೋಷನ್ ಇದೆ ಅಲ್ವಾ, ಇದು ಯಾವತ್ತೂ ಎಂಡ್ ಆಗಲ್ಲ ಇವ್ರೆ. ಇಟ್ ವಿಲ್ ನೆವರ್, ಇಟ್ಸ್ ಅ ನೆವರ್ ಎಂಡ್ ಇಮೋಷನ್. ಅಂಡ್ ನಾವು ಮನುಷ್ಯರು ಎಟ್ ದ ಎಂಡ್ ಆಫ್ ದ ಡೇ ನಮ್ಮ ಒಳಗಡೆ ಎಲ್ಲರಿಗೂ ಕಾಮ ಅಂತ ಇದ್ದೇ ಇರುತ್ತೆ. ಓಕೆ, ಇದು ಯಾವತ್ತೂ ಎಂಡ್ ಆಗಲ್ಲ. ಯಾವಾಗ ಕಾಮ ದೇವನೇ ಇದ್ದಾನೆ ಮನ್ಮಥ. ಎಕ್ಸಾಕ್ಟ್ಲಿ. ಸೊ ನನಗನ್ಸುತ್ತೆ ಇದು ಯಾವತ್ತಾದ್ರೂ ಜಾಸ್ತಿನೇ ಆಗುತ್ತೆ. ಇದನ್ನ ಹೇಗೆ ಹಿಡಿಬೇಕು ಅಥವಾ ಇದನ್ನ ಹೇಗೆ ಅವೇರ್ನೆಸ್ ವೇ ಅಲ್ಲಿ ತಗೊಳ್ಬೇಕಾದ್ರೆ ಕಾಮ ಮುಂದೆ ಹೋಗಿ ಜಾಸ್ತಿ ಆಗುತ್ತೆ ಅಂತ ಭಯ ಪಡೋದ್ಕಿಂತ ನನಗನ್ಸುತ್ತೆ ಅದನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಥವಾ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡ್ಬೇಕು ಅಂತ ತಿಳುವಳಿಕೆ ಇಟ್ಕೊಳ್ಳೋರು ಬದುಕ್ತಾರೆ. ಇನ್ನು ಅದನ್ನ ಬಿಟ್ಟು ತುಂಬಾ ಟೆನ್ಷನ್ ಮಾಡಿ ಅವ್ನ್ ಸಾಯ್ತಾನೆ, ಅವ್ನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದು ಬದ್ದು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಷ್ಟೇ. ಓಕೆ ಡಾಕ್ಟರ್, ನನಗೆ ಇವಾಗ ಒಂದು ನೆನಪಾಯ್ತು. ಅಂದ್ರೆ ಈಗ ವಾತ್ಸಾಯನ ಕಾಮಸೂತ್ರ ಅದನ್ನ ಕೊಟ್ಟಿದ್ದೆ ನಾವು ಪ್ರಪಂಚಕ್ಕೆ, ಇನ್ಫ್ಯಾಕ್ಟ್ ಅಲ್ವಾ? ಸೊ ನಮ್ಮವರೇ ಬರೆದಿದ್ದ ಅದನ್ನ. ಬಟ್ ಆದ್ರೂ ಕೂಡ ನಮ್ಮಲ್ಲೇ ಮಡಿವಂತಿಕೆ ಈ ವಿಚಾರದಲ್ಲಿ ಜಾಸ್ತಿ ಇದೆ, ಮಾತಾಡೋದಾಗಿರ್ಬೋದು ಅಥವಾ ಏನೇ ಶೇರ್ ಮಾಡೋದಾಗಿರ್ಬೋದು. ಸೊ ನೀವು ಓದಿದ್ದೀರಾ ಕಾಮಸೂತ್ರ? ನಾನು ಓದಿದ್ದೀನಿ ಕಾಮಸೂತ್ರ. ಕಾಮಸೂತ್ರ ನಾವು ಅನ್ಕೊಂಡಂಗಿಲ್ಲ, ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ತುಂಬಾ ಬೇರೆ ಬೇರೆ ಸ್ಕ್ರಿಪ್ಟ್ಸ್ ಇದೆ. ನಾನು ತುಂಬಾ ಒರಿಜಿನಲ್ ಕಾಮಸೂತ್ರಗೋಸ್ಕರ ಕಾಯ್ತಾ ಇದ್ದೀನಿ. ಬಿಕಾಸ್ ನಾನು ಆಕ್ಚುಲಿ ಸಂಸ್ಕೃತ ವರ್ಷನ್ಗೋಸ್ಕರ ನಾನು ತುಂಬಾ ಹುಡುಕಾಡಿದ್ದೀನಿ ನಾನು. ಬಟ್ ಅದೇನಂದ್ರೆ ನಮ್ಮವರು ಮೋಸ್ಟ್ಲಿ ಅದು ಸುಟ್ಟು ಹೋಗಿದೆಯಾ ಅಥವಾ ಏನೋ ಒಂದಿದೆ ಅದರಲ್ಲಿ, ಆ ಕತೆ ಒಂದಿದೆ. ಬಟ್ ಐ ಫೀಲ್ ಇಲ್ಲಿಸ್ಟ್ರೇಟೆಡ್ ವರ್ಷನ್ ಇಂಗ್ಲೀಷಲ್ಲಿ ಏನಿದೆ ಆ ಇಲ್ಲಿಸ್ಟ್ರೇಟೆಡ್ ವರ್ಷನ್ ನಮಗೆ ಸಿಗ್ತಾ ಇದೆ. ಈ ಇಂಗ್ಲಿಷ್ ಅವರು ಬಂದು ಅದನ್ನ ಒಂದು ಮೆನಿಪುಲೇಟ್ ಮಾಡಿ, ನಾನು ರೀಸೆಂಟ್ ಒಂದು ವರ್ಷನ್ ಓದಿದ್ದೆ, ನಮ್ಮ ದೇವರನ್ನೇ ಒಂದು ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ನಂಗೆ ಶಾಕ್ ಆಗಿದೆ. ಐ ವೋಂಟ್ ಟೆಲ್ ದ ಪಬ್ಲಿಷರ್ ಅಥವಾ ಏನೋ ಹೇಳಲ್ಲ, ಬಟ್ ನಂಗೆ ಶಾಕ್ ಆಯ್ತು. ಸಿ ಅವ್ರು ಬಂದು ನಮ್ಮ ಕಾಮಸೂತ್ರನ ಇಂಗ್ಲಿಷಲ್ಲಿ ಬರಿಬೇಕು ಅಂತ ನಾವು ಇಂಥ ಅಂದ್ರೆ ನಮ್ಮ ತಲೆ ಎಲ್ಲೋ ಬೇರೆ ಕಡೆ ಇತ್ತು ಅನ್ಸುತ್ತೆ. ಇವತ್ತು ನಾವ್ ಈ ರೀತಿ ಆಗ್ಬೇಕಾದ್ರೆ ಅದು ನಾವೇ ಕಾರಣ ಅಂತ ಹೇಳ್ಬೋದು. ಬಿಕಾಸ್ ಕಾಮಸೂತ್ರ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಬರೋದು ಪೊಸಿಷನ್ಸ್, ಸೆಕ್ಸ್ ಪೊಸಿಷನ್ಸ್ ಇನ್ ದರ್ ಬ್ರೈನ್ ಅಷ್ಟೇ ಬರ್ತಾ ಇದೆ. ಅದ್ರಲ್ಲಿ ಬರ್ದಿರೋ ಒಂದೊಂದು ಚಿಕ್ಕ ನೀವು ಕತೆ ಅಥವಾ ಆ ಲೈನ್ಸ್ ಏನ್ ಬರ್ದಿದ್ದಾರೆ ಅಂದ್ರೆ ಸೆಕ್ಸ್ ಅಂದ್ರೆ ಏನು, ಯಾಕೆ ಸೆಕ್ಸ್ ಆಗುತ್ತೆ, ಅದನ್ನ ಹೇಗ್ ಮುಂದೆ ತಗೊಂಡು ಹೋಗ್ಬೇಕು, ಒಂದ್ ಹುಡುಗಿ ಮದ್ವೆ ಆಗಿ ಬಂದ ತಕ್ಷಣ ಅವಳನ್ನ ಹೇಗ್ ಟ್ರೀಟ್ ಮಾಡ್ಬೇಕು, ಇದನ್ನೆಲ್ಲ ಬರ್ದಿದ್ದಾರೆ. ಸೊ ಅಷ್ಟು ಬ್ಯೂಟಿಫುಲಿ ದೇ ಹ್ಯಾವ್ ರಿಟನ್. ಅಂದ್ರೆ ಅದು ಸುಮ್ನೆ ಬರ್ದಿರ್ಲಿಲ್ಲ. ಇನ್ನೊಂದು ನಮ್ಮವರೇ ಬರ್ದಿರೋದಂದ್ರೆ ನಾವ್ ಎಷ್ಟು ಹೆಮ್ಮೆ ಪಡ್ಬೇಕು ಒಂದು ಅದ್ರ ಬಗ್ಗೆ. ನಾವು ಹೇಗೆ ಅದನ್ನ ನಮ್ಮ ಜನರೇಷನ್ಸ್ ಥ್ರೂ ಅದನ್ನ ಪಾಸ್ ಮಾಡ್ಬೇಕಿತ್ತು ಅಂತ ನನಗೆ ತುಂಬಾ ಅದ್ರ ಬಗ್ಗೆ ರಿಗ್ರೆಷನ್ ಇದೆ. ಬಿಕಾಸ್ ನಾವೇ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮಗೆ ಗಲೀಜ್ ಅನ್ಸುತ್ತೆ. ಸೊಸೈಟಿ ಯಾವ ರೀತಿಯಲ್ಲಿ ನೋಡ್ತಾ ಇದೆ. ಈಗ ನಾನು ವೆನ್ ಐ ಟಾಕ್ ದಟ್ ಐ ಆಮ್ ಎ ಸೆಕ್ಸುವಲ್ ಹೆಲ್ತ್ ಎಡ್ಯುಕೇಟರ್ ಅಂತ ಹೇಳಿದ ತಕ್ಷಣನೇ ಜನರು ಮುಖ ನೋಡ್ತಾರೆ. ದೇ ಫೀಲ್ ಅಬ್ಸರ್ಡ್. ಅಂಡ್ ನನ್ನ ಸ್ಕೂಲ್ ಅವ್ರ ಇವಳು ಇಷ್ಟು ಬೋಲ್ಡ್ ಆಗಿ ಮಾತಾಡ್ತಿರ್ತಾರೆ, ದೇರ್ ಇಸ್ ನಥಿಂಗ್ ಬೋಲ್ಡ್ ಅಂತ ಅನ್ಕೊಳ್ತೀನಿ. ಬಿಕಾಸ್ ಇಟ್ ಈಸ್ ಅ ರಿಯಾಲಿಟಿ. ನೀವು ಮಾಡಕ್ಕೇನು ಯೋಚನೆ ಮಾಡ್ತಿಲ್ಲ, ಬಟ್ ದ ಪ್ರಾಬ್ಲಮ್ ಇಸ್ 4 ಜನ ಮುಂದೆ ಏನ್ ಸತ್ಯ ಇದೆ ಅದನ್ನ ಹೇಳಕ್ಕೆ ನೀವು ಹಿಂಜರಿತಿದ್ದೀರಾ. ಸೊ ಐ ಬಿಲೀವ್ ದಟ್ ದ ಬೆಸ್ಟ್ ವೇ ಇಸ್ ಓದಿ. ನನಗನ್ಸುತ್ತೆ ಎಲ್ಲರೂ ಕಾಮಸೂತ್ರ ಓದ್ಬೇಕಂತ ನಾನು ಹೇಳಲ್ಲ. ಇಟ್ ಇಸ್ ದೇರ್ ಓನ್ ವಿಶ್, ಇಟ್ಸ್ ದೇರ್ ಓನ್ ಥಿಂಗ್. ನನಗನ್ಸುತ್ತೆ ಬರೋ ರಿಯಾಲಿಟಿಯನ್ನ ನಾವು ಅರ್ಥ ಮಾಡ್ಕೋಬೇಕು. ಸೆಕ್ಸ್ ಎಡ್ಯುಕೇಶನ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ರು ಸಾಕು. ನಿಮಗೆ ಏನು ಗೊತ್ತಿರಬೇಕು. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಮ್ಯಾರಿಡ್ ಆದ ತಕ್ಷಣ ಒಬ್ಬೊಬ್ರಿಗೆ ಇರುತ್ತೆ ದಟ್ ಸೆಕ್ಸ್ ಹ್ಯಾಸ್ ಟು ಬಿ ಡನ್ ಆನ್ ಫಸ್ಟ್ ನೈಟ್ ಓನ್ಲಿ. ವರ್ಜಿನಿಟಿ ಅಂತ ಇದೆ. ವರ್ಜಿನಿಟಿಯಲ್ಲಿ ಒಂದು ಹುಡುಗಿಗೆ ಬ್ಲಡ್ ಬರಲೇಬೇಕು ಅಂತ ಇದೆ. ದೀಸ್ ಥಿಂಗ್ಸ್ ಆರ್ ಸೋ ಬಿಗ್ ಮಿತ್ಸ್. ನಾವೇ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಿರೋರು, ನಮ್ಮವರೇ ಯಾರೋ ಮಾಡಿರೋರು, ನಾವು ಇನ್ನೂ ಅದನ್ನ ಮಾತಾಡ್ತೀವಿ. ಇವತ್ತಿಗೂ ಆ ವೈಟ್ ಬೆಡ್ಶೀಟ್ ಹಾಕೊಂಡು ಆ ಬ್ಲಡ್ ಅಲ್ಲಿ ನೋಡ್ತಾರಂತೆ. ಒಂದು ಪಾರ್ಟ್ ಆಫ್ ಬೆಂಗಾಲ್, ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆಲ್ಲ ಆಗುತ್ತೆ ಅಂತೆ. ಐ ಥಿಂಕ್ ಕರ್ನಾಟಕದಲ್ಲೂ ಆಗ್ತಾ ಇರ್ಬೋದು, ಎನಿ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಇದು ಆಗ್ತಾ ಇರ್ಬೋದು. ಇವತ್ತಿಗೂ ಹುಡುಗರಲ್ಲಿ ಒಂದು ಮಾತುಕತೆ ನಡೆಯುತ್ತೆ. ಇಲ್ಲ ಟ್ರಸ್ಟ್ ಮೀ, ನಾನು ಕಾಮೆಂಟ್ ಸೆಕ್ಷನ್ ಅಲ್ಲೇ ನಾನು ಓದಿದ್ದೀನಿ. ಏನೋ ಒಂದು ಕೆಟ್ಟ
ಕರೆಕ್ಟ್ ಸ್ಟೇಟ್ಮೆಂಟನ್ನೇ ಹಾಕಿದ್ರು, ಸೇಯಿಂಗ್ ದಟ್ ಇಫ್ ಅವಳು ಏನೋ ಅವಳಲ್ಲಿ ಬ್ಲಡ್ ಬರ್ತಾ ಇಲ್ಲದಿದ್ರೆ ಶಿ ಇಸ್ ಬೀನ್ ಯೂಸ್ಡ್ ಅಂತ, ಅಂದ್ರೆ ಅವಳು ಯೂಸ್ಡ್ ಮಟೀರಿಯಲ್ ಅಂತೆ. ಸೊ ಸಿ ದಿಸ್ ಇಸ್ ದ ವೇ. ಏನ್ ಹೇಳಿ, ಇವತ್ತಿನ ಜನರೇಷನ್ ಆಫ್ ಯಂಗ್ ಜನರೇಷನ್ ಆಫ್ ಬಾಯ್ಸ್ ಟಾಕಿಂಗ್ ಅಬೌಟ್ ಇಟ್, ನಂಗೆ ಅದು ಬೇಜಾರಾಗ್ತಾ ಇರೋದು. ಅಂದ್ರೆ ಇಷ್ಟು ಯಂಗ್ ಜನರೇಷನ್ ಅಲ್ಲೂ ಇನ್ನೂ ಆ ಕತೆ ಕಟ್ಕೊಂಡಿದ್ದಾರೆ. ಸೊ ಹೈಮನ್ಸ್ ಅಲ್ಲೂ ಬೇರೆ ಬೇರೆ ಹೈಮನ್ಸ್ ಇರುತ್ತೆ ಹುಡುಗಿರಿಗೆ, ಅದರ 7 to 8, ಓಕೆ, ಬೇರೆ ಬೇರೆ ಶೇಪ್ಸ್ ಇರುತ್ತೆ. ಇಂಥ ಶೇಪ್ಸ್ ಇದ್ದ ಹೈಮನ್ಸ್ಗಳಿಗೆ ಆಕ್ಚುಲಿ ರಕ್ತ ಬರಕ್ ಚಾನ್ಸೇ ಇಲ್ಲ. ಸೊ ಇದು ಮೆಡಿಕಲ್ ಸೈನ್ಸ್ ಅಲ್ಲಿ ಬರ್ದಿದೆ. ಎಷ್ಟು ನಾವು ಟ್ರೆಡಿಷನಲ್ ವ್ಯಾಲ್ಯೂಸ್ ಅನ್ನ ಇಟ್ಕೊಂಡಿದೀವಿ. ಕಾಮಸೂತ್ರ ಇಸ್ ಆಕ್ಚುಲಿ ಅ ಕಾಂಬಿನೇಷನ್ ಆಫ್ ಟ್ರೆಡಿಷನಲ್ ವ್ಯಾಲ್ಯೂ ಆ್ಯಂಡ್ ಸೈನ್ಸ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಹೇಳ್ತೀವಿ ದಟ್ ಸೆಕ್ಸ್ ಅನ್ನ ಮಾತಾಡಿದ ತಕ್ಷಣ ನಮ್ಮ ಟ್ರೆಡಿಷನ್ ಅನ್ನ ನಾವು ಹಿಂದೆ ಜರಿತಾ ಇದ್ದೀವಿ. ಇಲ್ಲ ಇಲ್ಲ, ಯು ಆರ್ ರಾಂಗ್. ಇನ್ಫ್ಯಾಕ್ಟ್ ನಮ್ಮ ದೇವಾಲಯಗಳಲ್ಲೂ ಕೂಡ ಕಾಮಸೂತ್ರದ ವಿಗ್ರಹಗಳನ್ನ ನಾವು ಎಕ್ಸಾಕ್ಟ್ಲಿ. ಸೊ ನಾವು ಅದನ್ನ ಒಪ್ಕೊಂಡು ಅದನ್ನ ಸೈನ್ಸ್ ಜೊತೆ ಮರ್ಜ್ ಮಾಡಿ ಎಷ್ಟರ ಮಟ್ಟಿಗೆ ಅದನ್ನ ತಗೊಂಡು ಹೋಗ್ತೀವಿ ಅಷ್ಟರ ಮಟ್ಟಿಗೆ ನಾವು ಬದುಕ್ತೀವಿ. ನಮ್ಮ ಇನ್ನೂ ಬರೋ ಜನರೇಷನ್ಸ್ಗೆ ಅದನ್ನ ಅರ್ಥಪೂರ್ಣವಾಗಿ ನಾವು ಕಲ್ಸ್ಕೊಳ್ಬಹುದು. ಇಲ್ಲದಿದ್ರೆ ವಿ ಆರ್ ಗೋಯಿಂಗ್ ಬ್ಯಾಕ್, ವಿ ಆರ್ ನಾಟ್ ಕಮಿಂಗ್ ಫ್ರಂಟ್ ಅಂತ ಹೇಳ್ಬೋದು. ಗೋಯಿಂಗ್ ಬ್ಯಾಕ್ ಅಂತ ಹೇಳಿದ ತಕ್ಷಣ ನಾವು ಒಳ್ಳೆ ರೀತಿಯಲ್ಲಿ ಗೋಯಿಂಗ್ ಬ್ಯಾಕ್ ಅಲ್ಲ, ನಾವು ತುಂಬಾ ಕೆಟ್ಟ ರೀತಿಯಲ್ಲಿ ವಿ ಆರ್ ಗೋಯಿಂಗ್ ಬ್ಯಾಕ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಈಗ ನೀವು ಹೇಳಿದಾಗೆ ಸಾಕಷ್ಟು ಮಿತ್ಗಳು, ಈ ಸುಳ್ಳು ವಿಚಾರಗಳೇ ಬೇಗ ಜನಕ್ಕೆ ತಲುಪೋದು. ಒಳ್ಳೆ ವಿಚಾರಗಳನ್ನ ಯಾಕೆ ಅವರು ತಗೊಳ್ಳಲ್ಲ ಅಂತ. ಬಿಕಾಸ್ ನನಗೆ ಅನ್ಸುತ್ತೆ ಏನ್ ಗೊತ್ತಾ, ಸೆಕ್ಸ್ ಅಂತ ಹೇಳಿದ ತಕ್ಷಣ ಫಸ್ಟ್ ಆಫ್ ಆಲ್ ಕೆಟ್ಟ ವಿಚಾರ, ಅದು ಒಳ್ಳೆ ವಿಚಾರ ಅಂತ ತಗೊಳ್ತಾನೆ ಇಲ್ಲ. ಪಾಪ್ಯುಲೇಷನ್ಗೋಸ್ಕರ ಅವ್ರು ಒಳ್ಳೆ ವಿಚಾರ ತಗೊಳ್ತಿದ್ದಾರೆ, ಬಟ್ ರಿಯಾಲಿಟಿಗೋಸ್ಕರ ಅವ್ರು ಒಳ್ಳೆ ವಿಚಾರ ತಗೊಳ್ತಾ ಇಲ್ಲ. ನಾನು ಆಗ್ಲೇ ಹೇಳಿದೆ, ಆ ಸೃಷ್ಟಿ ಕಾರ್ಯಕ್ಕೆ ಡಿವೈನ್ ಟಚ್ ಕೊಟ್ಟಿದ್ದು ನಾವು, ನಮ್ಮ ದೇಶದವರು ಅಂತ. ಯಾಕೆ ನಾವು ಕೆಟ್ಟದ್ದು ಅಂತ ಅನ್ಕೊ ನಾವು ಅದೇ ನಾನು ಹೇಳ್ತಾ ಇರೋದು. ಬಿಕಾಸ್ ನಮ್ಮ ಮನಸ್ಸಲ್ಲಿ ನಮಗೆ ಅನ್ಸುತ್ತೆ ದಟ್ ನೀವು ಸೆಕ್ಸ್ ಅಥವಾ ಸೆಕ್ಸುವಲ್ ಹೆಲ್ತ್ ಬಗ್ಗೆ ಮಾತಾಡಿದ ತಕ್ಷಣ ನೀವು ಕೆಟ್ಟವರು. ಬಟ್ ನೀವು ಹಿಂದೆಯಿಂದ ಏನೆಲ್ಲ ಸೈಲೆಂಟ್ ಬಿಹೇವಿಯರ್ಸ್ ಮಾಡ್ತಿದ್ದೀರಾ ಅದನ್ನ ಯಾರು ಒಬ್ಸರ್ವ್ ಮಾಡ್ತಿಲ್ಲ ಅಂತ ಅನ್ಕೊಳ್ತೀನಿ. ನನಗನ್ಸುತ್ತೆ ದೆರ್ ಆರ್ ಅ ಲಾಟ್ ಆಫ್ ಪೀಪಲ್, ಅವ್ರಿಗೆ ಇನ್ನೂ ಅನಿಸ್ತಾ ಇದೆ ದಟ್ ವಿ ಆರ್ 25 years ಬ್ಯಾಕ್, 25 ವರ್ಷ ಹಿಂದೆ ಇದ್ದೀವಿ. ದಟ್ ಪಾಪ ನಮ್ಮ ಮಕ್ಳಿಗೆ ಏನೂ ಗೊತ್ತಿಲ್ಲ, ಪಾಪ ಅವ್ರಿಗೆ ಏನೂ ಗೊತ್ತಿಲ್ಲ, ಪಾಪ ಅವರು ಇನ್ನೂ ಅವರು ಚಿಕ್ಕವರು, ಇನ್ನೂ ಏನೂ ಗೊತ್ತಿಲ್ಲ ಅಂತ. ಬಟ್ ದಟ್ಸ್ ನಾಟ್ ದ ರಿಯಾಲಿಟಿ. ಅವ್ರಿಗೆ ತುಂಬ ಥಿಂಗ್ಸ್ ಗೊತ್ತಿದೆ, ನಿಮ್ಗಿಂತ ಬೆಟರ್ ಗೊತ್ತಿದೆ ಅಂತ ಹೇಳ್ಬೋದು. ಬಿಕಾಸ್ ಅವ್ರ ಫ್ರೆಂಡ್ಸ್ ಆಗಲಿ ಅಥವಾ ಅವ್ರ ಎನ್ವಿರಾನ್ಮೆಂಟ್ ಆಗಲಿ ಅವ್ರ ಕಂಪನಿ ಆಗಲಿ ಆಲ್ರೆಡಿ ಅವ್ರಿಗೆ ಹೇಳ್ಕೊಟ್ಟಿದೆ. ಸೊ ನೀವು ಮಾಡಿರೋ ಫಸ್ಟ್ ತಪ್ಪು ಏನಂದರೆ, ನಿಜವಾಗ್ಲೂ ನೀವಾಗಿ ಫಸ್ಟ್ ಅದನ್ನು ಆಕ್ಸೆಪ್ಟ್ ಮಾಡಿ ದ್ಯಾಟ್ ಸೆಕ್ಸ್ ಅಥವಾ ಸೆಕ್ಸ್ ಎಡ್ಯುಕೇಷನ್ ಈಸ್ ಮಸ್ಟ್ ಇನ್ ಒನ್ಸ್ ಲೈಫ್. ನನಗನ್ಸುತ್ತೆ ದಿನಚರ್ಯದಲ್ಲಿ ಅಂತ ಹೇಳ್ತಾ ಇಲ್ಲ, ಆದರೆ ಇಷ್ಟರ ಮಟ್ಟಿಗಾದರೂ ನೀವು ದಿನದಲ್ಲಿ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡುವಾಗ ಇದ್ರ ಬಗ್ಗೆ ಮಾತಾಡಿದರೆ ತಪ್ಪು ಅಲ್ಲ ಅಂತ ಫಸ್ಟ್ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳಲ್ಲ, ನೀವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಒಂದು ಒಳ್ಳೆ ರೀತಿಯ ಫ್ಯೂಚರ್ ನೀವು ನಿಮ್ಮ ಮಕ್ಳಿಗೆ ಕೊಡ್ತೀರಾ. ಇಲ್ಲದಿದ್ದರೆ ಇಟ್ ಈಸ್ ಗೋಯಿಂಗ್ ಟು ಬಿ ಬ್ಯಾಡ್ ಅಂತ ಹೇಳ್ಬೋದು. ಅದಕ್ಕೆ ಕೆಟ್ಟ ದೃಷ್ಟಿಯಲ್ಲಿ ನೋಡೋಕೆ ಹೋದರೆ ಅದು ಕೆಟ್ಟದೆ, ಒಳ್ಳೆ ದೃಷ್ಟಿಯಲ್ಲಿ ನೋಡೋಕೆ ಹೋದರೆ ಅದು ಒಳ್ಳೆಯದೇ ಅಂತ ಹೇಳ್ಬೋದು. ಒಳ್ಳೆಯದೇ ಅದು. ನೀವು ಈಗ ಶಿವಲಿಂಗದಲ್ಲಿ ನಮಗೆ ದೇವ್ರು ಯಾಕೆ ಕಾಣ್ತಾನಂದರೆ, ನಾವು ದೇವರನ್ನ ನಂಬ್ತೀವಿ, ನಮಗೆ ದೇವ್ರಂದ್ರೆ ಇಷ್ಟ. ಸೊ ನಾವು ಆ ಲಿಂಗದಲ್ಲೂ ಶಿವನ್ನ ನೋಡ್ತೀವಿ, ದೇವರನ್ನ ನೋಡ್ತೀವಿ. ಅದೇ ರೀತಿಯಲ್ಲಿ ನಾವು ಅದನ್ನ ಕಲ್ಲ ಅಂತ ನೋಡಕ್ ಹೋದ್ರೆ ಅದು ಕಲ್ಲ ಅಂತಾನೆ ಇರುತ್ತೆ. ಸೊ ಇದನ್ನ ಅರ್ಥ ಮಾಡೋರಿಗೆ ನನ್ನ ಪ್ರಕಾರ ಅದು ತಲುಪಿರುತ್ತೆ. ಸೆಕ್ಸ್ ಎಡ್ಯುಕೇಶನ್ ಅನ್ನ ನಿಜವಾಗ್ಲೂ ನಿಜ ರೂಪದಲ್ಲಿ ನೀವು ನೋಡಕ್ ಹೋದ್ರೆ ಅದು ಕರೆಕ್ಟ್ ಆಗಿದೆ ಅಂತ ನೋಡಕ್ ಹೋದ್ರೆ ನೀವು ಕರೆಕ್ಟ್ ದಾರಿಯಲ್ಲಿ ಹೋಗ್ತೀರಾ. ಅದು ಕೆಟ್ಟದಂತ ನೋಡಕ್ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಕೆಟ್ಟದ್ದು ಏನಂತ ಅಂತ ಹೇಳ್ಬೋದು. ಡಾಕ್ಟರ್, ಸಾಕಷ್ಟು ವಿಚಾರಗಳು ತಿಳಿಸ್ಕೊಟ್ರು ನೀವು. ಯಾವ್ಯಾವ ಥರ STDs ಇದೆ, ಯಾವ್ಯಾವ ಥರ ಇವತ್ತು ಜನ ಸಫರ್ ಮಾಡ್ತಾ ಇದ್ದಾರೆ, ಇನ್ಫ್ಯಾಕ್ಟ್ ಅವರ ಒಂದು ಚಿಕ್ಕ ತಪ್ಪಿನಿಂದ ಯಾವ ರೀತಿ ಪ್ರೊಟೆಕ್ಟಿವ್ ಆಗಿ ಅವರು ಅವರ ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ನೀವು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ವಿಶೇಷ ಡಾಕ್ಟರ್ ನಮ್ಮ M2 ಹೆಲ್ತ್ನಲ್ಲಿರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.